ನಿನ್ನೆ ನನ್ನ ವಿಡಿಯೋಲ್ಲಿ ನಾವು ಫ್ಯಾನ್ ಮೇಡ್ ಟ್ರೇಲರ್ ಒಂದು ಬಿಡ್ತಾ ಇದ್ದೀವಿ, ಹೆವಿ ರೆಕಾರ್ಡ್ಸ್ ಮಾಡ್ತೀವಿ, 100K ಕಮೆಂಟ್ಸ್ ಹೊಡಿತೀವಿ. ಯಾವ ಫ್ಯಾನ್ ಮೇಡ್ ಟ್ರೇಲರ್ ರೆಕಾರ್ಡು ಬಿಡಲ್ಲ, ಕನ್ನಡ ಫ್ಯಾನ್ ಮೇಡ್ ಟ್ರೇಲರ್. ಓಕೆ, ಆಮೇಲೆ ಅದನ್ನ ಹೋಗ್ಬಿಟ್ಟು ಬೇರೆ ಬೇರೆ ಲ್ಯಾಂಗ್ವೇಜ್ ಕಂಪೇರ್ ಮಾಡ್ಕೊಂಡ್ಬಿಡ್ತಾರೆ. ಮೊದಲೇ ಕಾಯ್ತಾ ಇದ್ದಾರೆ ಜನರು, ಪರವಾಗಿಲ್ಲ ಅಂತ ಹೇಳಿದಾಗ, ನಿಮ್ಮ ಅಪ್ಪು ಫ್ಯಾನ್ಸ್ ಯೂನಿಟಿ ನಾವು ನೋಡಿಲ್ವಾ, ನಿಮ್ಮ ಸೋಷಿಯಲ್ ಮೀಡಿಯಲ್ಲಿ ಸ್ಟ್ರೆಂತ್ ನಾವು ನೋಡಿಲ್ವಾ ಅಂತ ತುಂಬ ಜನ ಮಾತಾಡ್ಕೊಂಡ್ರು. ಬಟ್ ಅದೇ ಜನರು ಇವತ್ತು ಬೆಳಿಗ್ಗೆಯಿಂದ ನಾವು ಕೊಟ್ಟಿರೋ ಕೋಟಿಂಗ್ಗೆ ಕಾಣಿಸ್ತಾನೆ ಇಲ್ಲ. ಎಲ್ಲಿದ್ದಾರಪ್ಪ ಇವರು? ಹುಡುಕಿದ್ರು ಕಾಣಿಸ್ತಾ ಇಲ್ವೇ? ಯಾಕೆ ಹೇಳಿ? ಆ ಯೂನಿಟಿಯಲ್ಲಿ ಹೊಡೆತಾ ಇರುತ್ತಲ್ಲ, ಕಷ್ಟ ಆಗೋರು ಎದ್ದೊಳೋದು. ಎಲ್ಲರೂ ಸೇರ್ಕೊಂಡು ಒಬ್ಬನ ಗುಮ್ಮಿದೀವಿ ಅಂದರೆ ಎದ್ದೊಳ್ತಾನ? ಪಾಪ ನೆಲ ಕಂಟ್ಕೊಂಡ್ಬಿಡ್ತಾನೆ, ತುಳ್ದು ಅಂಟಿಸ್ಬಿಡ್ಬೋದು ಅವನ್ನ. ಆ ರೇಂಜಿಗೆ ಇಂಪ್ಯಾಕ್ಟ್ ಇರುತ್ತೆ ಯೂನಿಟಿ. ನೀವು ಬೆಳಿಗ್ಗೆಯಿಂದ ತೋರಿಸಿರೋ ಯೂನಿಟಿ ಇದೆಯಲ್ಲ, ನಿಜ ಹೇಳ್ತೀನಿ, ಇಷ್ಟು ದಿನ ನೀವು ತೋರಿಸಿದ ಯೂನಿಟಿ ಕಂಪೇರ್ ಮಾಡಿದ್ರೆ ಇಟ್ ಈಸ್ 100 ಟೈಮ್ಸ್ ಮೋರ್. ಅದಕ್ಕೆ ನನ್ನ ಟೈಟಲ್ಗಳು ಇಷ್ಟು ಕರೇಜಿಯಸ್ ಆಗಿ ಇಟ್ಟಿದ್ದೀನಿ. ಇವ್ರತ್ನ ಫ್ಯಾನ್ ಮೇಡ್ ಟ್ರೇಲರ್ ಕ್ರೇಜ್. ಯಾವ ಒಫಿಷಿಯಲ್ ಟ್ರೇಲರ್ ಅಲ್ಲ, ಒಫಿಷಿಯಲ್ ಟೀಸರ್ ಅಲ್ಲ, ಹೋಗ್ಲಿ ಬಿಡಿ, ಒಫಿಷಿಯಲ್ ಪೋಸ್ಟರು ಅಲ್ಲ, ಏನೂ ಅಲ್ಲ. ಫ್ಯಾನ್ ಮೇಡ್ ಟ್ರೇಲರ್, ಅದೂ ಫ್ಯಾನ್ ಮೇಡ್ ಟ್ರೇಲರ್ ರಿವೀಲ್ ಪೋಸ್ಟರ್. ಯಾವಾಗ ರಿಲೀಸ್ ಆಗುತ್ತೆ ಅನ್ನೋ ಪೋಸ್ಟರ್ ಇದೆಯಲ್ಲ, ಅದ್ರ ಕ್ರೇಜ್ ಇದು. ಜಸ್ಟ್ ಇಮ್ಯಾಜಿನ್, ಯೂನಿಟಿಯಲ್ಲಿ ಎಷ್ಟು ಬಲ ಇರುತ್ತೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಾನು ಮಾತಾಡೋದು 1 ಸೆಕೆಂಡಿಗೆ ನಿಲ್ಲಿಸ್ತೇನೆ, ನೀವು ಕ್ರೇಜ್ ವಿಡಿಯೋ ನೋಡ್ಕೊಂಡು ವಾಪಸ್ ಬನ್ನಿ, ಇನ್ನು ಸಕ್ಕದ ಮಾತಾಡ್ಕೊಳೋಣ. ಪವರ್ಫುಲ್ ಪ್ರೊಫೆಷನಲಿ ಕ್ರಾಫ್ಟೆಡ್ ಫ್ಯಾನ್ ಮೇಡ್ ಯುವರ್ತ್ನ ಟ್ರೇಲರ್ ಆನ್ April 16th at 5:31 PM on Powerhouse YouTube channel. Mark the date. ಯಾರು ಇನ್ನೂ ಕೂಡ ನಮ್ಮ ಪವರ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈಗ ಕೆಳಗಡೆ ಚಾನಲ್ದು ಲಿಂಕ್ ಅನ್ನು ಹಾಕಿರ್ತೀನಿ, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಟ್ರೈಲರ್ ಬಂದ ತಕ್ಷಣ ಆ ಒಂದು ಟ್ರೈಲರ್ಗೆ ಸಪೋರ್ಟ್ ಅನ್ನು ಮಾಡಿ ಫ್ರೆಂಡ್ಸ್, ಓಕೆನಾ? Like this. He's gonna rock. He's gonna rock. I'm on my super do. I can't get in it super today. I can't see all the good body. I can't do that already. He's gonna rock. ನೋಡಿದ್ರ ಕ್ರೇಜ್ ವಿಡಿಯೋ? ನಿಜ ಹೇಳ್ತೀನಿ, ನೀವು ಬೆಳಿಗ್ಗೆಯಿಂದ ಏನು ಸ್ವಲ್ಪ ಒಂದು 3-4 hours ಖರ್ಚು ಮಾಡಿರ್ಬೋದು ನಿಮ್ಮ ಟೈಮು. ಏನು ಕ್ರೇಜ್ ಗುರು! ಐ ನೆವರ್ ಇಮ್ಯಾಜಿನ್ ದಿಸ್. ಬಿಕಾಸ್ ನಾನು ಏನು ಅಂದ್ಕೊಂಡಿದ್ದೆ, ಒಂದು ವಿಡಿಯೋ ಮಾಡಿಬಿಡೋಣ ಈ ಪೋಸ್ಟರ್ ಬಗ್ಗೆ, ಸೊ ಇವಾಗ ರಿಲೀಸ್ ಆಗುತ್ತೆ, ವಿಡಿಯೋಲಿ ಸಪೋರ್ಟ್ ಮಾಡಿ ಅಂತ ಕೇಳೋಣ ಅಂದ್ಕೊಂಡಿದ್ದೆ. ಬಟ್ ಏನು ಗುರು, ನೀವು ನಂಗೆ ವಿಡಿಯೋ ಮಾಡೋಕೆ ಕೂಡ ಟೈಮ್ ಸಿಗದೆ ಹಂಗೆ ಕ್ರೇಜ್ ಮಾಡಿಬಿಟ್ಟಿದ್ದೀರಾ. ಇವಾಗ ನಾನು ಫೋರ್ಸ್ ಮಾಡ್ಕೊಂಡು ಕ್ರೇಜ್ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಈ ವಿಡಿಯೋ ಮಾಡಬೇಕಾಗಿತ್ತು ಆ್ಯಕ್ಚುಲಿ ಪೋಸ್ಟರ್ ಬಗ್ಗೆ. ಬಿಕಾಸ್ ನಮ್ಮ ಚಾನಲಲ್ಲಿ ನೋಡಿ, ಕಮ್ಯುನಿಟಿ ಬಾರ್ ಎಲ್ಲೂ ನಾನು ರಿವೀಲ್ ಮಾಡಿಲ್ಲ, ಟ್ವಿಟರಲ್ಲಿ ಕೂಡ ಹಾಕಿಲ್ಲ. ನಾನು ವಾಟ್ಸಪ್ ಗ್ರೂಪಲ್ಲಿ ಹಾಕ್ಬಿಟ್ಟು ಎಲ್ಲ ಕಡೆ ಶೇರ್ ಮಾಡಿ ನಾನು ವಿಡಿಯೋ ಮಾಡೋಷ್ಟರಲ್ಲಿ ಸ್ವಲ್ಪ ಕ್ರೇಜ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ, ಯಪ್ಪ ಏನು ಕ್ರೇಜ್ ಗುರು. ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ PSPRFC ಪೇಜ್ ಆ್ಯಂಡ್ ನಮ್ಮ KFI. ಇವೆರಡು ಪೇಜ್ಗಳಿದಾವಲ್ಲ, ದೇರ್ ವೆರಿ ಹ್ಯೂಜ್ ಪೇಜಸ್. ದೇರ್ ಮ್ಯಾಸಿವ್ ಪೇಜಸ್ ಅಷ್ಟೇ. PSPRFC ಪೇಜ್ ಬಂದ್ಬಿಟ್ಟು ಇಟ್ ಇಸ್ ದ ಬಿಗ್ಗೆಸ್ಟ್ ಅಪ್ಪು ಫ್ಯಾನ್ ಪೇಜ್, ಬಿಗ್ಗೆಸ್ಟ್ ಆ್ಯಂಡ್ ಓಲ್ಡೆಸ್ಟ್ ಆಲ್ಸೋ. ಸೊ ಈ ಪೇಜ್ ಬಂದ್ಬಿಟ್ಟು ನಮ್ಮ ಪೋಸ್ಟರ್ ಶೇರ್ ಮಾಡಿದ್ದಾರೆ ಅಂದರೆ ಫಸ್ಟ್ ಆಫ್ ಆಲ್ ಸೆಲ್ಯೂಟ್ ಅಷ್ಟೇ. ಒಂದು ಯೂನಿಟಿಗೋಸ್ಕರ ನೀವು ಅಷ್ಟು ದೊಡ್ಡ ಪೇಜು ಮಾಡಿದ್ದೀರಾ ಅಂದರೆ ಇಟ್ ಜಸ್ಟ್ ಶೋಸ್ ನಿಮ್ಮಿಂದ ಅದೆಷ್ಟು ಜನ ಫಾಲೋ ಮಾಡ್ತಾರೆ ನಿಮ್ಗೆ ಗೊತ್ತಿರಲ್ಲ. ನಿಮ್ಗೆ ಅದೊಂದು ಜಸ್ಟ್ ಒಂದು ಚಿಕ್ಕ ಪೋಸ್ಟರ್ ಆಗಿರ್ಬೋದು, ಒಂದು ಚಿಕ್ಕ ಪೋಸ್ಟ್ ಆಗಿರ್ಬೋದು, PSPRFC ಅಡ್ಮಿನ್ಸ್ ನೀವು ಕೇಳಿಸ್ಕೊತಾ ಇದ್ರೆ. ಬಟ್ ಆ ಚಿಕ್ಕ ಪೋಸ್ಟಿಂದ ಎಷ್ಟು ಜನ ಫಾಲೋ ಮಾಡ್ತಾರೆ ಗೊತ್ತಾ, ಎಷ್ಟು ಜನಕ್ಕೆ ಇಷ್ಟ ಆಗಿರೋದು ಗೊತ್ತಾ, ಇವ್ರು ಕೂಡ ನಮ್ಮ ಯೂನಿಟಿಗೋಸ್ಕರ ನಿಂತ್ಕೊಂಡವ್ರೆ ಅಂತ. ಬಿಕಾಸ್ ದೊಡ್ಡ ಪೇಜ್ಗಳಂದ್ರೆ ಓಲ್ಡ್ ಪೇಜಸ್ ಇರ್ತಾವಲ್ಲ, ನಿಮಗೆ ತುಂಬ ರೆಪ್ಯುಟೇಷನ್ ಇದೆ, ಯು ಹ್ಯಾವ್ ಲಾಟ್ ಆಫ್ ರೆಸ್ಪೆಕ್ಟ್. PSPRFC ಅಂತೂ ಮಾತಾಡೋಂಗೆ ಇಲ್ಲ. ಆ್ಯಂಡ್ ನಮ್ಮ KFI ನೋಡಿದ್ರೆ ಇಟ್ಸ್ ಎ ನ್ಯೂಟ್ರಲ್ ಯೂಟ್ಯೂಬ್ ಚಾನಲ್. 8,33,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಅವರು ಕೂಡ ನಮ್ಮ ಪೋಸ್ಟರ್ ಹಾಕಿದ್ದಾರೆ. ಆ್ಯಂಡ್ ಇವರು ಬೇಡ, ಲಿಖಿತ್ ಶೆಟ್ಟಿ ಅಂತ ಒಬ್ಬರಿದ್ದಾರಲ್ಲ, ಫಿಲ್ಮಿ ಫ್ಯಾಕ್ಟ್ಸ್ ಇನ್ ಕನ್ನಡ, ಇನ್ನೊಬ್ಬ ಯೂಟ್ಯೂಬರ್, ನಮ್ಮ ಕನ್ನಡ ಯೂಟ್ಯೂಬರ್ ಅನ್ನೋ ಜೆಲಸಿ ಇಲ್ಲದೆ, ಏನೂ ಜೆಲಸಿ ಇಲ್ಲದೆ ಅವ್ರು ಕೂಡ ಪೋಸ್ಟ್ ಹಾಕೋರೆ.
ಯೂನಿಟಿ ಗುರು, ಯೂನಿಟಿ ಅಷ್ಟೇ. ಯೂನಿಟಿ ನಿಂತ್ಕೊಂಡ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ಎಲ್ಲೋ ಹೋಗ್ಬಿಡುತ್ತೆ. ಯೂನಿಟಿಯಲ್ಲಿ ನಿಂತ್ಕೊಂಡು ನಾವು ಅಪ್ಪು ಫ್ಯಾನ್ಸ್ ಎಲ್ಲೋ ಹೋಗ್ಬಿಡ್ತೀವಿ. ಅಷ್ಟೇ ವ್ಯತ್ಯಾಸ. ನಾವು ಅಪ್ಪು ಫ್ಯಾನ್ಸ್ ಇಷ್ಟು ದಿನ ಏನಿತ್ತು, ನಾನು ಫ್ರ್ಯಾಂಕಾಗಿ ಹೇಳ್ಬಿಡ್ತೀನಿ, ಇಷ್ಟು ದಿನ ಏನು ಯೂನಿಟಿ ಇತ್ತು ಅಷ್ಟಿಷ್ಟು ನಮ್ಗೆ ಇವತ್ತು ತೋರಿಸಿರೋ ಯೂನಿಟಿ ಇದೆಯಲ್ಲ 100 ಪಟ್ಟು ಜಾಸ್ತಿ ಇದೆ, 100 ಪಟ್ಟು. ಐ ವಾಸ್ ಶಾಕ್. ನಾನೇ ಹೇಳ್ತಾ ಇದ್ದೀನಲ್ಲ, ಮೈಸೆಲ್ಫ್ ನಾನೇ ಶಾಕ್. ಪ್ರತಿ ವಿಡಿಯೋಲಿ ಹೇಳ್ತೀನಿ ಯೂನಿಟಿ 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 ಯೂನಿಟಿ, ಬಂದರು ಅಂತೀನಿ, ಯಾರೂ ಬಂದಿರಲಿಲ್ಲ. ಇವತ್ತು ಕರ್ದಿಲ್ಲ ಅಂದ್ರೂ ಬಂದುಬಿಡ್ತೀರಾ. ದಟ್ ಜಸ್ಟ್ ಶೋಸ್ ಇಟ್. ಫಸ್ಟ್ ಸ್ಟೆಪ್ ತೊಗೊಂಡಿದ್ದೀವಿ, ಇನ್ಮೇಲೆ ತೊಗೊತ ಹೋಗ್ತಾ ಇರಬೇಕಷ್ಟೇ. ಇದು ಫ್ಯಾನ್ ಮೇಟ್ ಎಲ್ಲರೂ ಬಂದು ಜಸ್ಟ್ ಪ್ರಾಕ್ಟೀಸ್ ಮ್ಯಾಚ್, ಈ ಪ್ರಾಕ್ಟೀಸ್ ಮ್ಯಾಚ್ ನಾವು ಸಕ್ಸಸ್ ಮಾಡಿದ್ದೀವಿ ಅಂದರೆ ನಮ್ಮ ರಿಯಲ್ ಮ್ಯಾಚ್, ಇವರತ್ನ ಟ್ರೇಲರ್, ಇವರತ್ನ ಸಾಂಗ್ಸ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾವ ರೇಂಜಿಗೆ ಮಾಡ್ಬೋದು ನಾವು ರೆಕಾರ್ಡ್ಸ್ ಅಂತ. ನಮ್ಮ ಪವರ್ ಹೌಸ್ ಕಡೆಯಿಂದ ಬರ್ತಿರೋ ಫ್ಯಾನ್ ಮೇಟ್ ಟ್ರೇಲರು ಪವರ್ ಹೌಸ್ ಕಡೆ ಅಂತ ಬಿಟ್ಬಿಟ್ಟು ಅಪ್ಪು ಫ್ಯಾನ್ಸ್ ಕಡೆಯಿಂದ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಅಪ್ಪು ಫ್ಯಾನ್ಸ್ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ, ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಅಲಾಟ್. ನೀವು ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನಾನಂತೂ ಎಂದಿಗೂ ನಿಮ್ಮವನೇ ಅಷ್ಟೇ, ನಿಮ್ಮವನೇ ನಾನು ಒಬ್ಬ ಫ್ಯಾನ್. ಪ್ರತಿಯೊಬ್ಬ ಫ್ಯಾನ್ಗೂ ನಿಂತ್ಕೊಂಡಿರ್ತೀನಿ. ನಿಮಗೇನಾದರೂ ನಾನು ಇರ್ತೀನಿ. ನಾನೇನು ಬಕೆಟ್ ಹಿಡಿತಾ ಇಲ್ಲ, ಮೊದಲಿಂದ ಈ ಥರ ಮಾತಾಡಿರೋದು, ನಾನು ಈ ಥರ ಮಾತಾಡ್ತಾನೆ ಇರ್ತೀನಿ. ಈ ನಡುವೆ ಇವಾಗ ನಮ್ಮ ಈ ಫ್ಯಾನ್ ಮೇಟಲ್ಲಿ ಸಕ್ಸಸ್ ಮಾಡಿ ಈ ಥರ ಮಾತಾಡ್ಕೊತಾರೆ, ಅಪ್ಪು ಫ್ಯಾನ್ಸ್ ನಂಬಿಡೋನ ಬಕೆಟ್ ಹಿಡಿತಾನೆ ಅಂತ. ನನ್ನ ಮಕ್ಕಳ ಮೊನ್ನೆ ಬಂದವನಲ್ಲ ಗುರು, ನಾನು ಸುಮಾರು 1.5 ವರ್ಷದಿಂದ ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡ್ಕೊಂಡ್ಬಂದಿದ್ದೀನಿ. ನಟ ಸಾರು ಹೋಗೋ ಟೈಮಿಂದ, ಆಯಿತಾ? ನನ್ನ ಬಗ್ಗೆ ಮಾತಾಡೋಕೆ ಹೋಗ್ಬಿಡ್ರಪ್ಪ, ಸರಿ ಇರಲ್ಲ. ನಾನೊಬ್ಬ ಫ್ಯಾನ್ಗಿಂತ ಡೈ ಹಾರ್ಡ್ ಫ್ಯಾನ್. ನನ್ನ ಫ್ಯಾನಿಸಮ್ ಬಗ್ಗೆ ಕ್ವಶನ್ ಬಂದರೆ ಹಾಕ್ಕೊಂಡು ಆ ಪದಗಳು ನಾನು ಯಾವತ್ತೂ ಚಾನಲ್ ಯೂಸ್ ಮಾಡಿಲ್ಲ, ಯೂಸ್ ಮಾಡೋದೇ ಇಲ್ಲ. ಸೊ ಪ್ರತಿಯೊಬ್ಬ ಅಪ್ಪು ಬಾಸ್ ಫ್ಯಾನ್ ಇನ್ಮೇಲಿಂದ 4 ಡೇಸ್ ಕೊಂಟು ಒಂದು ಪೋಸ್ಟರ್ ಬರುತ್ತೆ. 4 ಡೇಸ್ ಟು ಗೋ, 3 ಡೇಸ್ ಟು ಗೋ, 2 ಡೇಸ್ ಟು ಗೋ, ಆಮೇಲೆ 1 ಡೇ ಟು ಗೋ, ಆಮೇಲೆ ಟ್ರೈಲರ್ ಟುಡೇ ಅಂತ ಪ್ರತಿಯೊಂದು ಪೋಸ್ಟರ್ ಹೇಳ್ತೀನಿ. ಪ್ರತಿಯೊಂದು ಪೋಸ್ಟರ್ ಈ ಪೋಸ್ಟರ್ಗಿಂತ ತುಂಬ ಚೆನ್ನಾಗಿದೆ. ಹಂಗಂತೇಳಿ ಈ ಪೋಸ್ಟರ್ ಚೆನ್ನಾಗಿಲ್ಲ ಅಂತಲ್ಲ, ಈ ಪೋಸ್ಟರ್ ನಿಮ್ಗೆ ಚೆನ್ನಾಗಿ ಅನಿಸಿದೆ ಅಂದರೆ ಆ ಪೋಸ್ಟರ್ಸ್ ಕಳೆದೋಗ್ಬಿಡ್ತೀರಾ ನೀವು. ಸಖತ್ತಾಗಿ ಎಡಿಟ್ ಮಾಡೋರೆ ಒಬ್ಬರು ಶೇಖರ್ ಶೆಟ್ಟಿ ಅಂತ, ಸಖತ್ತಾಗಿ ಎಡಿಟ್ ಮಾಡೋರೆ. ಪ್ರತಿಯೊಂದು ದಿನವೂ ಪೋಸ್ಟರ್ ಬರುತ್ತೆ. ಇನ್ಮೇಲೆ ಹಬ್ಬನೇ ಮಾಡ್ಕೊಡೋಣ. ಮನೇಲಿ ಕೂತ್ಕೊಂಡು ಏನು ಮಾಡ್ತೀವಿ ಲಾಕ್ಡೌನಲ್ಲಿ? ಇವಾಗಂತೂ ಸೀಲ್ ಡೌನ್ ಅಂತೆ, ಮನೆಯಿಂದ ಆಚೆನೂ ಹೋಗೋಕ್ಕಾಗಲ್ಲಂತೆ. ಏನು ಮಾಡ್ತೀರಾ? ಮನೇಲಿ ಕೂತ್ಕೊಂಡು ಇವು ಆರಾಮಾಗಿ ಹಬ್ಬ ಮಾಡ್ಕೊಳ್ಳಿ. ತುಂಬ ಜನರು ಬೇಜಾರು ಮಾಡ್ಕೊತಾರೆ, ಹಂಗಾಗ್ತಾಯಿದೆ ಹಿಂಗಾಗ್ತಾಯಿದೆ ಅಂತ. ನಾವು ಆರಾಮಾಗಿ ಬೇಜಾರಲ್ಲಿ ಕೂಡ ಖುಷಿಯಾಗಿ ಆರಾಮಾಗಿರೋಣ. ರೆಕಾರ್ಡ್ಸ್ ಮಾಡೋಣ, ರೆಕಾರ್ಡ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ, ಹುಡ್ಕೊಂಡಿರೋ ಇನ್ನಷ್ಟು ಉರ್ಸೋಣ ಅಲ್ವಾ? ಅಷ್ಟೇ ನನ್ನ ಗೋಲು. ಯೂನಿಟಿ ಅಂತ ಏನು ಹೇಳ್ತೀನಿ, ಇವಾಗ ಫಾರ್ಮ್ ಆಗ್ತಾಯಿದೆ. ದಯವಿಟ್ಟು ಹಿಂಗೆ ಕಂಟಿನ್ಯೂ ಮಾಡ್ಕೊಂಡೋಗಿ. ನಾಳೆ ಮತ್ತೆ ಕಮ್ಮಿ ಮಾಡೋಕೆ ಹೋಗ್ಬಿಡಿ ಯೂನಿಟಿನ, ಓಕೆನಾ? ಸೊ ಅಷ್ಟೇ ಸಾಕಿ ವಿಡಿಯೋಗೆ. ನಿಮ್ಮ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ವಿಜಯ್ ಜಯ, ಸೈನಿಂಗ್ ಆಫ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ